ಗಜನಿಗೋಳಿ ಯಾವ ಮೂಲದಿಂದ ಪ್ರಚೋದನೆ ಪಡೆದ್ರು ಅದೇ ಮೂಲದಿಂದ ಪ್ರಚೋದನೆ ಪಡೆದಿದ್ದಾರೆ. ನಾವು ಇದನ್ನು ಬಿಡಿ ಬಿಡಿ ಘಟನೆ ಅಂತ ಭಾವಿಸಬಾರದು. ಕರಾಳ ವೈಚಾರಿಕ ಕೃತ್ಯದ ಮುಂದುವರೆದ ಭಾಗ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲಿವರೆಗೂ ಇಸ್ಲಾಂ ಮತ್ತು ಜಾಗತಿಕವಾಗಿ ಅದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಇದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುವ ಸತ್ಯದ ಮಾತುಗಳು ಕೆಲವರಿಗೆ ಅಪತ್ಯ ಅಂತ ಅನಿಸ್ಬೋದು, ಕಹಿ ಅಂತ ಅನಿಸ್ಬೋದು. ಅದು ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಎಲ್ಲಿವರೆಗೂ ಯಾವ ಮತಗಳು ಇಂಟಾಲರೆನ್ಸ್ ಅನ್ನ ಹೊತ್ಕೊಂಡು ಹುಟ್ಟಿರೋದು ಮಾತ್ರ ಅಲ್ಲ, ಇಂಟಾಲರೆನ್ಸ್ ಅನ್ನ ಮುಂದುವರಿಸ್ತಾ ಹೋಗ್ತಾವ ಅಲ್ಲಿವರೆಗೂ ಜಗತ್ತಿಗೆ ನೆಮ್ಮದಿ ಸಾಧ್ಯ ಇಲ್ಲ. ಹಮಾಸ್ನ ಉಗ್ರರು ಸತ್ರೆ ಇಸ್ಲಾಮಿಕ್ ಬ್ರದರ್ಹುಡ್ ಹೆಸರಿನಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡುವಂತವರು ಅಪತ್ಯ ಆಗಿದ್ದಾರೆ. ಈಗ ಇಸ್ರೇಲ್ನಲ್ಲಿ ಭಯೋತ್ಪಾದಕರ ಸತ್ರೆ ಮಾತ್ರ ಇವರಿಗೆ ನೆನಪುತ್ತೆ, ಆದ್ರೆ ಇಡೀ ನಾಗರಿಕರ ಸತ್ರೆ ಅವ್ರ ಕಣ್ಣಲ್ಲಿ ನೀರು ಬರಲ್ಲ. ಇಂಥ ವ್ಯಾಘ್ರರಿದಾರಲ್ಲ ಇಲ್ಲೇ ಇದ್ದು ಅಂತವ್ರ ಬಗ್ಗೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಈ ಸಾವು ವ್ಯರ್ಥ ಆಗಬಾರದು. ಇವತ್ತು ಕ್ಯಾಂಡಲ್ ಮಾರ್ಚ್ ಮಾಡಿ ನಾಳೆ ಮರ್ತರೆ ಪುಲ್ವಾಮಾದಲ್ಲಿ ನಡೆದಿದ್ದು, ಪೆಹಲ್ಗಾಮದಲ್ಲಿ ನಡೆದಿದ್ದು, ಬೆಂಗಳೂರಿಗೆ ಬರಲಿಕ್ಕೆ, ಮಂಗಳೂರಿಗೆ ಹೋಗೋದಕ್ಕೆ, ಮೈಸೂರನ್ನ ನಾಶ ಮಾಡೋದಕ್ಕೆ, ಚಿಕ್ಕಮಗಳೂರಿಗೆ ಬರೋದಕ್ಕೆ ಬಹಳ ಕಾಲ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ಇವರು ಹತ್ಯೆ ಮಾಡಿದಂತ ಭಯೋತ್ಪಾದಕರನ್ನ, ಭಯೋತ್ಪಾದಕರಿಗೆ ನೆಲೆ ಕೊಟ್ಟವ್ರನ್ನ, ಭಯೋತ್ಪಾದಕ ಬೆಂಬಲಿಸಿ ರಾಜಕಾರಣ ಮಾಡ್ತಿರೋರನ್ನ ಕ್ಷಮಿಸಿದ್ರೆ ದೇವರು ಮೆಚ್ಚೋದಿಲ್ಲ, ದೇಶವೂ ಉಳಿಯೋದಿಲ್ಲ. ಕೆಲವು ರಾಜಕೀಯ ನಾಯಕರ ಹೇಳಿಕೆ ನಾನು ಗಮನಿಸ್ತೇನೆ, ಸಂದರ್ಭದಲ್ಲಿ ಹೇಳಬಾರದು ಅಂತ ಅನ್ಕೊಂಡೆ. ಅವ್ರು ಹೇಳ್ತಾನೆ ಹಿಂದುತ್ವದ ಕಾರಣಕ್ಕೆ ಭಯೋತ್ಪಾದನೆ ಆಗಿದೆ. ಆದರೆ ಜಗತ್ತಿನಲ್ಲಾಗುವ ಭಯೋತ್ಪಾದನೆ ಹಿಂದುತ್ವ ಕಾರಣ. ಸಿರಿಯಾದಲ್ಲಿ, ಇಸ್ರೇಲ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ರಷ್ಯಾದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರಲ್ಲ, ಯಾಕೆ ಕಾರಣ ಇದಕ್ಕೆ? ಯಾಕೆ ಅಮಾಯಕರನ್ನು ಅವರು ಗುರಿಯಾಗಿ ಕೊಡ್ತಾ ಇದ್ದಾರೆ? ನೀನ್ ಕೊಂದ್ರೆ ನಿಮಗೆ ಸ್ವರ್ಗದಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳುವಂತ ಜನ ಸಿಗುತ್ತೆ ಅನ್ನುವಂತ ಅವರ ಮತೀಯ ಲೋಭ